ಫೈನಲಿ ನಾನು ಡಿಸೈಡ್ ಮಾಡಿದ್ದೇನು ಅಂದರೆ ಕೋಡಿ ಬೋಡಿನ ಸೇಲ್ ಮಾಡಿ ನೋಡಿ ಈ ಕಲರ್ ಚೆನ್ನಾಗಿರುತ್ತಾ ಈ ಕಲರ್ ಯಾವುದೇ ಎಕ್ಸ್ಟ್ರೀವ್ ಇಲ್ಲ ಒಂದು GB ಕಾರ್ ತೊಗೊಳ್ಳೋಣ ಅಂತ ಗಾಯ್ಸ್ ನಮ್ಮ ಮನೇಲಿ ನಾನು ಒಬ್ಬನೇ ಗಟ್ಟಿ ಗಾಯ್ಸ್ Okay, let's go. ಎಲ್ರಿಗೂ ಜ್ವರ ಬರ್ಸಿ ಇವಾಗ ಹೋಗ್ತಾ ನೋಡಿ ಕೆಲ್ಸಕ್ಕೆ ನೀನ್ ಕುಂತಿರೋ ಗೆಟಪ್ ನೋಡಿದ ತಕ್ಷಣ ಆ ಲಕ್ಷ್ಮೀ ದೇವಿ ಸ್ವಯ್ ಟಪಕ್ ಅಂತ ರಿವರ್ಸ್ ಗೇರಲ್ಲಿ ವಾಪಸ್ ಹೋಗ್ಬಿಡ್ತಾಳೆ. ನಿನ್ನ ಮಕಾನ ಬ್ಲೀಚಿಂಗ್ ಪೌಡರ್ ಹಾಕಿ ಚೆನ್ನಾಗಿ ತಿಕ್ಬಿಟ್ಟು ರೆಡಿ ಆಗೋಗು. ಏಕೆ ಎಮ್ಮೆ ಸಗಣಿ ಬೇಡವಾ? ಜವಾನ್ ಮಸ್ಕಿದ್ದಂಗೆ ಘಮ್ ಅನ್ನತ್ತೆ. ನಿನ್ ಯೋಗ್ಯತೆಗೆ ತಕ್ಕನಂಗೆ ಹೇಳಿದ್ಯಾ? ತಥಾಸ್ತು. 4 ದಿನ ರಜಾ ಹಾಕಿ ಚೆನ್ನಾಗಿದ್ರು ನೆಮ್ಮದಿಯಾಗಿ ಆರಾಮಾಗಿದ್ರು ರಜಾ ಹಾಕಿದ್ದೆ 4 ದಿನ ಸುಮ್ಮನೆ. ಬಾಯ್. ನಮ್ಮ ಹೊಸ ಸೋಫಾನ ಇವಳಿಂದ ಕಾಪಾಡೋದೇ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ. ಎಲ್ಲೆಲ್ಲೋ ಊರು ಸುತ್ತಾಳೆ, ಇಲ್ಲಿ ಎಲ್ಲ ಬಂದು ಸೋಫಾ ಮೇಲೆ ನಿಂತ್ಕೊಂಡ್ಬಿಡ್ತಾಳೆ. ಗಲೀಜ್ ಮಾಡೋದೇ ಇವಳು. ಅದಕ್ಕೆ ಅಂತ ಇದನ್ನ ಹಾಕೋರು ನಾವು ಅಪ್ಪ ಅವಳು ಬಂದು ಅಲ್ಲಿ ಕೂತ್ಕೊಳ್ಳಿ ಅಂತ ನೋಡಿ. ಇದನ್ನ ಎತ್ತಬೇಕು ಆ್ಯಕ್ಚುಲಾಗಿ ಈಗ. ಗೈಸ್ ಮನೆಯಿಂದ ಹೊರಟು ಇಡ್ಲಿ ತಿಂದು ಈಗ ಜಿಮ್ಗೆ ಕಾಫಿ ಕುಡ್ಬಿಟ್ಟು ಹೋಗ್ಬೇಕು. ಗೈಸ್ ಜಿಮ್ಮಿಗೆ ಬರೋವರೆಗೂ ಲೇಜಿನೆಸ್ ಇತ್ತು, ಮಲ್ಕೊಂಬಿಡೋಣ ಅಂತ. ಜಿಮ್ಮಿಗೆ ಬಂದ ಮೇಲೂ ಲೇಜಿನೆಸ್ ಇದೆ. ಒಂಥರ ಫುಲ್ ತಲೆ ಸುತ್ತಾ ಇದೆ, ಟಯರ್ಡ್ ಫೀಲಿಂಗು. ನನಗೂ ಸ್ವಲ್ಪ ಎಫೆಕ್ಟ್ ಆಗಿದೆ ಜ್ವರದ್ದೆಲ್ಲ, ಕಾಣ್ಕೋತಲ್ಲ ಅಷ್ಟೇ. ಸೊ ಈಗ ಅದಾದ್ಮೇಲೆ ಹಲ್ಲು ತೋರ್ಸಕ್ಕೆ ಹೋಗ್ಬೇಕು, ಥೆರಪಿಸ್ಟ್ ಹತ್ರ ಹೋಗ್ಬೇಕು. ತುಂಬ ಕೆಲಸ ಇದೆ ಅವತ್ತು. ನಮ್ಮ ಅಕ್ಕ ಫುಲ್ ಪೇಷಂಟ್ ಆಗಿಬಿಟ್ಟಿದ್ದಾಳೆ ನೋಡಿ ಅವಳು ಮಕ್ಕ ತೋರಿಸಲ್ಲ ನೋಡಿ. ಈಗ ನಮ್ಮ ಅಕ್ಕದು ಗಾಡಿನ ನಾನು ಎತ್ಕೊಂಡೋಗಿ 1-2 ದಿನ ಬಿಟ್ಬಿಟ್ಟು ಬರ್ತೀನಿ, ಯಾಕಂದರೆ ಅದು ಫುಲ್ PPF ಮಾಡಿಕೊಡ್ತಾರೆ. ಬನ್ನಿ ಹೋಗೋಣ. ಅದಕ್ಕೆ ಮುಂಚೆ ಥೆರಪಿಸ್ಟ್ ಹತ್ರ ಹೋಗಿ, ಥೆರಪಿಸ್ಟಿಂದ ಡೆಂಟಿಸ್ಟ್ ಹತ್ರ ಹೋಗಿ ಅಲ್ಲಿಂದ ಬೈಕ್ ಎತ್ಕೊಂಡು ನಾನು JP ನಗರ್ಗೆ ಹೋಗಬೇಕು. ನಾನು ಬೈಕಲ್ಲಿ JP ನಗರ್ವರೆಗೂ ಹೋಗಿಲ್ಲ, ಎಷ್ಟೋ ದಿನ ಆಗ್ಬಿಟ್ಟಿದೆ, ಎಷ್ಟೋ ವರ್ಷ ಆಗ್ಬಿಟ್ಟಿದೆ. ನೋಡೋಣ, ಅದು ಟ್ರೈ ಮಾಡಿಬಿಡೋಣ ಇವತ್ತು. ಬನ್ನಿ ಗೈಸ್. ಅದು ಮಾತ್ರ ಅಲ್ಲ ನೋಡಿ, ಇದು ಡ್ಯಾಮೇಜ್ ಆಗಿಬಿಟ್ಟಿದೆಯಂತೆ. ಹೆಂಗೆ ಸರಿ ಮಾಡ್ಸೋದು ನೋಡಬೇಕು. ಕೈಗೆ ಬಂದ್ಬಿಡ್ತಲ್ಲ ಗೈಸ್, ಇದು ಹೊಸ ಗಾಡಿದು. ಗೈಸ್ ಫಸ್ಟು ಈಗ ಇಲ್ಲಿಂದ ಥೆರಪಿಸ್ಟ್ ಹತ್ರ ಹೋಗಬೇಕು. ಬೈಕಲ್ಲಿ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಗೈಸ್ ಇಲ್ಲಿ ನೋಡಿ ಮಿರರ್ ಹೆಂಗೆ ತಿರುಗ್ಕೊಂಬಿಟ್ಟೈತೆ ಈ ಕಡೆಗೆ. ಗೈಸ್ ಥೆರಪಿಗೆ ಹೋಗಿ ಬಂದಿದ್ದಾಯ್ತು, ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಇಸ್ಕೊಂಡು ಬಂದೆ. ಈಗ ನಾನು ವಾಪಸ್ ನಮ್ಮ ಡೆಂಟಿಸ್ಟ್ ಹತ್ರ ಹೋಗ್ತಾ ಇದ್ದೀನಿ, ಬನ್ನಿ. ಗೈಸ್ ಫೈನಲಿ ಡೆಂಟಿಸ್ಟ್ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ತಲೆಯೆಲ್ಲ ನೋವು, ಸುಸ್ತು ಗೈಸ್. ನನಗೆ ಸಡನ್ನಾಗಿ ಒಂದೇ ಸರಿ ಜ್ವರ ಬಂದರೆ ಅಟ್ಲೀಸ್ಟ್ ಹೋಗಿ ಮಲ್ಕೋಬೋದು. ಜ್ವರನೂ ಬರ್ತಾ ಇಲ್ಲ, ಸಡನ್ನಾಗಿ ಟಯರ್ಡ್ ಫೀಲ್ ಆಗ್ತಿದೆ. ಈಗ ಡೆಂಟಿಸ್ಟ್ ಹತ್ರ ಬಂದು ನನಗೆ ಒಂಚೂರು ಹೆಲ್ತ್ ಪ್ರಾಬ್ಲಮ್ ಇತ್ತು, ಮಾಡಿಸ್ಕೊಂಡು ಹೋಗಬೇಕು. ಗೈಸ್ ಫೈನಲಿ ಡೆಂಟಲ್ದು ಆಯಿತು. ಅದು ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಹೋಗಿ ಅಂತ ಕಳಿಸ್ಬಿಟ್ರು. ಫೈನಲಿ ಖುಷಿ ಆಯಿತು. ನನಗೆ ಟೆನ್ಷನ್ ಇತ್ತು, ಎಲ್ಲಪ್ಪ ಮತ್ತೆ ಒಂದು 15,000 ಬೀಳುತ್ತಲ್ಲ ಬಿಲ್ಲು ಅಂತ. ಏನೂ ಇಲ್ಲ, ಹೋಗಿ ಅಂತ ಕಳಿಸಿದ್ದಾರೆ. ಸೊ ಮತ್ತೆ 19 ನಂದು ಅಪಾಯಿಂಟ್ಮೆಂಟ್ ಇದೆ, ಬರಬೇಕಷ್ಟೇ. ಬನ್ನಿ ಈಗ ಫೈನಲಿ ವಾಪಸ್ ಮನೆಗೆ ಹೋಗೋಣ. ನಾನು ಗಾಡಿದು ಏನು ಮಾಡೋದು ಅಂತ ಯೋಚನೆ ಮಾಡಬೇಕು, XUV ಮಾಡಬೇಕು. ಮನೆಗೆ ಹೋಗಿ ನಿಮ್ಗೆ ಹೇಳ್ತೀನಿ ಏನು ಡಿಸಿಷನ್ ಅಂತ. ಈಗ ಗೈಸ್ ಮನೆಗೆ ವಾಪಸ್ ಬಂದು ಲಂಚ್ ಮಾಡ್ತಾಯಿದ್ದೀನಿ. ಲಂಚ್ ಚಪಾತಿ ಪನ್ನೀರ್ ಸೊಪ್ಪು. ಸೊ ಲಂಚ್ ಆಯಿತು. ಬಟ್ ಈ ಗಾಡಿನ ಎತ್ಕೊಂಡು ಹೋಗೋಣ ಅಂದ್ಕೊಂಡೆ ಇವಾಗ. ಬಟ್ ಇದಕ್ಕಿನ್ನೂ ನಂಬರ್ ಪ್ಲೇಟ್ ಕೊಟ್ಟಿಲ್ಲ. ಆ್ಯಂಡ್ ಆಲ್ಸೋ ನಂಬರ್ ಪ್ಲೇಟ್ ಇಲ್ಲದೆ ಗಾಡಿ ನೋಡಿಸ್ಬಾರ್ದು RTO ಪ್ರಕಾರ. ಸೊ ಅದಕ್ಕೆ ನಂಬರ್ ಪ್ಲೇಟ್ ಬಂದ ಮೇಲೆ ಇದನ್ನು ತೊಗೊಂಡೋಗಿ ಅಲ್ಲಿ ಕೊಡಬೇಕು. ಆ್ಯಂಡ್ ನೋಡಿ ಪೀಸ್ ಹೆಂಗಾಗಿದೆ, ಹೊಸ ಗಾಡಿ. ನಜರ್ ಏನೋ ಗೊತ್ತಿಲ್ಲ ಗೈಸ್. ಬೇಜಾರಾಗುತ್ತೆ ಪಾಪ, ನಮ್ಮ ಅಕ್ಕಗೂ ತುಂಬ ಬೇಜಾರಾಗಿದೆ. ಅದು ಹೆಂಗಂದರೆ ನಿಲ್ಸಿದ್ಲಂತೆ, ಗಾಡಿ ಬಂದು ತಬುಕಂಬಿದ್ದೋಯ್ತಂತೆ. ಅದೇ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ. ಸೊ ನಮ್ಮ XUVನ ತೊಗೊಂಡೋಗ್ಬೇಕೀಗ. ಸನ್ ರೂಫ್ ಲೀಕ್ ಆಗ್ತಿತ್ತಲ್ಲ, ರೇನಿ ಸೀಸನ್ ಹಂಗೆ ಬಿಡೋಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಒಂದು ಸ್ಕ್ರ್ಯಾಚ್ ಬಿದ್ದಿದ್ದು ನಮ್ಮ ಕಾರ್ಗೆ. ಯಾರು ಹಾಕಿದ್ದು ಗೊತ್ತಿಲ್ಲ. ಇದು ಇಲ್ಲುದ್ದ ಇಲ್ಲಿಂದ ನೋಡ್ಬೇಕೀಗ. ನಾನು PPF ಎಲ್ಲ ಚೇಂಜ್ ಮಾಡಬೇಕು, ಮತ್ತು ನಾನು ಕಾರ್ ಕಲರೇ ಚೇಂಜ್ ಮಾಡಿಸ್ಬೇಕು ಅಂತಿದ್ದೀನಿ. ಅದನ್ನು ಆದಷ್ಟು ಬೇಗ ಪ್ಲ್ಯಾನ್ ಮಾಡ್ತೀನಿ. ನೋಡೋಣ ಯಾವ ಕಲರ್ ಮಾಡಿಸ್ಬೇಕು ಅಂತ. ಗೈಸ್ ಫೈನಲಿ ಗಾಡಿ ತೊಗೊಂಡು ನಮ್ಮ XUV ಸರ್ವಿಸಿಗೆ ತೊಗೊಂಡ್ಬಂದಿದ್ದೀವಿ RR ನಗರ್ವರೆಗೂ. ಸನ್ ರೂಫ್ ಲೀಕ್ ಆಗ್ತಿತ್ತಲ್ಲ, ಅದೇ ಮೇನ್ ಇಶ್ಯೂ ಇರೋದು. ಅದೊಂದು ಸರಿಯಾಗಿಲ್ಲ ಅಂದರೆ ಮತ್ತೆ ಕಾರೆಲ್ಲ ಹಾಳಾಗೋಗ್ಬಿಡುತ್ತೆ. ಸ್ಪೀಕರ್ ಎಲ್ಲೆಲ್ಲಿಂದ ಒಂದು ನೀರು ಬರ್ತಾಯಿತ್ತೆ, ನಾನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಅಲ್ಲಿಂದ ಎಲ್ಲ. ಸೊ ಅದಕ್ಕೆ ಫಸ್ಟು ಚೆಕ್ ಮಾಡೋಣ.
ಏನ್ ಗುರು ಇದು ಈ ವರ್ಷದಲ್ಲಿ 6 ತಿಂಗಳು ಮುಗ್ದಿ ಹೋಯ್ತಲ್ಲ, ಅರ್ಧ ವರ್ಷ ಮುಗ್ದೋಯ್ತಲ್ಲ. ನಾವ್ ಏನ್ ಮಾಡಿದ್ವಿ ಈ 6 ತಿಂಗಳಲ್ಲಿ? ಏನ್ ಮಾಡಿದ್ವಿ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡೆ 6 ತಿಂಗಳು ಹೊಂಟೋಯ್ತಲ್ಲ. ಸೊ ತೊಗೊಂಡು ಹೋಗ್ತಿದ್ದೆ ಫೈನಲಿ ಕಾರ್ನ. ಅದು ಏನು ನೀರು ಹೋಗೋ ಜಾಗ ಬ್ಲಾಕ್ ಆಗಿಬಿಟ್ಟಿರುತ್ತಂತೆ, ಅದಕ್ಕೆ ನೀರು ಲೀಕ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬನ್ನಿ ಚೆಕ್ ಮಾಡೋಣ, ಈಗೆಲ್ಲ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಹೋಗ್ತೀನಿ. ಗೈಸ್, ಫೋಟೋಗ್ರಾಫ್ ಕಾಲದಲ್ಲಿ ಆಟೋಗ್ರಾಫ್ ತೊಗೊಂಡು ಹೋಗ್ತಾ ಇದ್ದಾರೆ. ಖುಷಿ ಆಯಿತು. ಬಿಕಾಸ್ ಈಗೆಲ್ಲ ನಂಗೆ ಆಟೋಗ್ರಾಫು ಚಿಕ್ಕ ವಯಸ್ಸಲ್ಲಿ ಅದೇ ಅಲ್ವಾ ಕನಸು, ಫೋಟೋ ತೊಗೋಬೇಕು ನಮ್ಮ ಹತ್ರ ಜನ ಅನ್ನೋದು ನಮಗೆ ತುಂಬ ಲೇಟಾಗಿ ಬಂದಿದ್ದು. ಅದಕ್ಕೆ ಮುಂಚೆ ನಮ್ಮ ಹತ್ರ ಬಂದು ಜನ ಸೈನ್ ಹಾಕ್ಸ್ಕೋಬೇಕು, ಆಟೋಗ್ರಾಫ್ ಹಾಕ್ಸ್ಕೋಬೇಕು ಅಂತ. ಸೊ ಚೆನ್ನಾಗಿತ್ತು ಒಂಥರ. ನನ್ನ ಹ್ಯಾಂಡ್ ರೈಟಿಂಗು ಇವತ್ತು ಅನ್ನಿಸ್ತು ಇಂಪ್ರೂವ್ ಮಾಡ್ಕೋಬೇಕಿತ್ತು ಅಂತ. ಸೊ ಒಂದು 15 ನಿಮಿಷ ಅಂತ ತೊಗೊಂಡೋಗಿದ್ದಾರೆ ಕ್ಲೀನಿಂಗ್ ಮಾಡ್ಕೊಡೋಕ್ಕೆ. ಅಷ್ಟರಲ್ಲಿ ಒಂದು ಕಾಫಿ ಕುಡಿಯೋಣ ಅಂತ ಬಂದೆ. ನಂಗೆ ಫುಲ್ ತಲೆ ಸುತ್ತೋ ಥರ ಫೀಲಿಂಗು. ಅದಕ್ಕೆ ಒಂದು ಕಾಫಿ ಆದರೂ ಕುಡಿಯೋಣ. ಫೈನಲಿ ಕಾಫಿ ಅದೆಲ್ಲ ಬೇಗ ಒಂಥರ ಲೇಜಿ ಫೀಲಿಂಗ್ ಐತೆ, ಆಗ್ತಲ್ಲ. ಒಂಥರ ನಿದ್ದೆ ಮಾಡಬೇಕು ಫುಲ್ ಡೇ ಅನ್ನೋ ಫೀಲಿಂಗು. ಯಾವಾಗ ಆ ಡೇ ಸಿಗುತ್ತೆ ಅಂತ ನೋಡ್ಬೇಕೀಗ. ಕಾಫಿಗೆ ಹಾಲು ಯೂಸ್ ಮಾಡ್ತಾರೆ, ಹಾಲು ಯೂಸ್ ಮಾಡೋದನ್ನ ಮರ್ತೋಗ್ಬಿಟ್ಟಿದ್ದಾರೆ ಅಣ್ಣ. ಹಾಲೇ ಇಲ್ಲ, ಬರೀ ನೀರಿದೆ. ರೈಸ್ ಕಾಫಿನ ಅಲ್ಲೇ ವಾಪಸ್ ಇಟ್ಬಿಟ್ಟು ಬಂದೆ. ನಾವು ಇಟ್ಬಿಟ್ಟು ಅಣ್ಣಂಗೆ ಹೇಳಿದ್ವಿ ಈ ಥರ ಬರೀ ನೀರು ಸಕ್ಕರೆ ಇದೆಯಲ್ಲ ಅದರಲ್ಲಿ ಅಂತ. ಪಕ್ಕದಲ್ಲಿರೋಬ್ರು ಕಾಫಿ ಆರ್ಡ್ರ್ ಮಾಡೋರು, ಅವ್ರು ಟೆನ್ಷನ್ ಆಗ್ಬಿಟ್ಟವ್ರೆ. ಹಾಂ ಚೆನ್ನಾಗಿಲ್ವಾ, ನೀರು ಸಕ್ಕರೆ ಇದೆಯಾ? ಅದಕ್ಕೆ ಕ್ವಾಲಿಟಿ ಇಸ್ ಟು ಇಂಪಾರ್ಟೆಂಟ್ ಗೈಸ್. 12 ರೂಪಾಯಿ ಒಂದು ಕಾಫಿ ಕೊಡ್ತಾ ಇರೋದು. 12 ರೂಪಾಯಿ ಇಸ್ ಲಾಟ್. ಯೂಶಲ್ ಆಗಿ 10 ರೂಪಾಯಿಗೂ ಸಿಗುತ್ತೆ. 10 ರೂಪಾಯಿ, 5-6 ರೂಪಾಯಿಗೂ ಕೊಡ್ತಾರೆ ಕಾಫಿನ. ಕ್ವಾಲಿಟಿ ಇಂಪಾರ್ಟೆಂಟ್ ಅಲ್ಲ ಗೈಸ್. ಅದಕ್ಕೆ ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಕ್ವಾಲಿಟಿ ಕೊಡಿ. ಜನ ಇದ್ದಾಗ ಯಾರಾದರೂ ಬಂದು ಕಂಪ್ಲೇಂಟ್ ಮಾಡೋಗ್ಬಿಟ್ರೆ ಅದು ನಿಮಗೆ ಲಾಸ್ ಅಂತ ಅರ್ಥ. ಆ್ಯಂಡ್ ನಾವು ಜನ ಆನೆಸ್ಟಾಗಿರಬೇಕು. ಚೆನ್ನಾಗಿದ್ದಾರೆ, ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ಬಿಕಾಸ್ ದುಡ್ಡು ಕೊಡ್ತಾ ಇದ್ದೀವಿ. ನೋಡಿ ಗೈಸ್, ಏನು ಕ್ರೇಜಿಯಾಗಿ ಕಾಣುತ್ತೆ ಕಾರ್ ಲುಕ್. ಇದು ಕ್ರೇಜಿ ಇದೆ. ಈ ಕಲರ್ ಇಷ್ಟ ಆಯಿತು. ನಂದಾಬಾಯಿ ತೊಗೊಂಡಿರೋ ಕಲರ್ಗಿಂತ ಈ ಕಲರ್ ಸಗದಾಗಿ ಕಾಣ್ತಾ ಇದೆ. ಸೂಪರ್ ಕಾರ್ ಥರ ಇದೆ ಇದು. ನೋಡಿ ಗೈಸ್, ವಾವ್, ಸೂಪರ್ ಕಾರ್ ಗೈಸ್. ಸೊ ಒಳಗೆ ಬಂದ್ವಿ. ವೆಯ್ಟಿಂಗ್ ರೂಮಲ್ಲೇ ಲಾಂಜಲ್ಲಿ ಕಾಫಿ ಸಿಕ್ತು. ಇದನ್ನೇ ಕುಡಿತಾ ಇದ್ದೀವಿ ಈಗ. ನೋಡಿ ಗೈಸ್, ವೈಟ್ ಕಲರ್ ಏನು ಕ್ರೇಜಿ ಆಗಿದೆ. ಇದೂ ಚೆನ್ನಾಗಿದೆ. ನನಗೆ ಡಾರ್ಕ್ ಇಷ್ಟ ಆಯ್ತು. ಆದರೆ ಗೈಸ್ ಫೈನಲಿ ನಮ್ಮ ಗಾಡಿ ಈಗ ವಾಶ್ ಆಗ್ತಾ ಇದೆ. ನೋಡಿ, ವಾಶ್ ಮಾಡಿಸ್ತಾ ಇದ್ದೀವಿ. ಓಪನ್ ಮಾಡಿ ಟ್ರಾನ್ಸ್ಪರೆಂಟ್ ಇದ್ದಾಗ ನೋಡಿದ್ರೆ ಗೊತ್ತಾಗುತ್ತೆ ಅಂತ. ನೋಡಿ, ಇದೂ ಸಖತ್ತಾಗಿದೆ. ಎಲ್ಲನೂ ಚೆನ್ನಾಗಿದೆ ಕಾರ್ ಗೈಸ್. ಗೈಸ್ ಈ ಕಾರ್ ನೋಡಿ ಗೈಸ್, ಯಾವ ರೇಂಜಿಗೆ ಆಕ್ಸಿಡೆಂಟ್ ಆಗಿದೆ ನೋಡಿ. ಅಪ್ಪಪ್ಪ ಗೈಸ್ ನೋಡಿ, ಈ ಗಾಡಿದು ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿಬಿಟ್ಟಿದೆ. ಸರಿಯಾಗಿ ಗುದ್ದಿದೆ ಪಾಪ. ಆ ಏರ್ ಬ್ಯಾಗ್ ಓಪನ್ ಆಗಿದೆ. 2 ಏರ್ ಬ್ಯಾಗ್ ಫುಲ್ ಬೆಂಡು. ಎಷ್ಟು ಹೊಟ್ಟೆ ಹೊಡೆದಿರುತ್ತೆ ಪಾಪ. ಈ ಫೋರ್ಸಲ್ಲಿ ಆದರೂ ಸ್ವಿಫ್ಟ್ ಗಿಫ್ಟ್ ಗುದ್ದಿದ್ರೆ ಗಾಡಿನೇ ಪಚ್ಚಿಟ್ಟಾಗ್ಬಿಟ್ಟಿರೋದು. ಈ ಗಾಡಿ ಗಟ್ಟಿ ಇದೆ ಅಂತ ಇಷ್ಟು ಉಳ್ಕೊಂಡಿದೆ ಅನಿಸುತ್ತೆ. ಎಷ್ಟು ನೋಡಿ, ಪ್ಯಾಂಟ್ ಎಷ್ಟು ಕ್ಲಿಯರಾಗಿ ಝೂಮ್ ಆಗುತ್ತಿದ್ದು. ಹಿಂಗಿರೋ ಪ್ಯಾಂಟು ಕ್ರೇಜಿ ಅಲ್ಲ. ಇಲ್ಲಿ ಫ್ಯೂಲ್ ಹಾಕ್ಸಕ್ಕೆ ಬಂದಿದ್ದೀವಿ ಗೈಸ್. ಡೀಸೆಲ್ ಹಾಕ್ಸ್ಕೊತಾ ಇದ್ದೀನಿ. ಎಷ್ಟು ನೋಡಿ, ಎಷ್ಟು ಕ್ಲಿಯರಾಗಿ ಕಾಣುತ್ತೆ ನೋಡಿ. ನೋಡಿ ನೋಡಿ, ಕೈ ಎಷ್ಟು ಕ್ಲಿಯರಾಗಿ ಕಾಣುತ್ತಪ್ಪ. ಫೋನ್ ಪೇ ಮೇಡಮ್. ಇದ್ರೊಳಗೆ ಎಷ್ಟು ಗಲೀಜಿದೆ ನೋಡಿ ಗೈಸ್. ಸೊ ಅಲ್ಲಿಂದ ಒಟ್ಟು ಫ್ಯೂಲ್ ಹಾಕ್ಸ್ಕೊಂಡು ಈಗ ಹೋಗ್ತಿರೋದು ವೈಶಾಖ್ ಬ್ರೋ ಹತ್ರ. ಗೈಸ್ 181 ರೂಪಾಯಿ ಕೊಟ್ಟು ಟೋಲ್ ಕಟ್ ಮಾಡಿಕೊಂಡು ಇಲ್ಲಿಂದ ಈಸಿ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಏನು ಕ್ರೇಜಿಯಾಗಿ ಕಾಣ್ತಿದೆ ನೋಡಿ ನೇಚರ್. ಮಳೆ ಬಂದು ವೈನಾಡ್ ಫೀಲ್ ಬಂದ್ಬಿಡುತ್ತೆ ನನಗೆ ನೋಡಿದ ತಕ್ಷಣ. ಗ್ರೀನ್ರಿ. ಗೈಸ್ ಸೊ ಫೈನಲಿ ನನಗೆ ಫುಲ್ ನಿದ್ದೆ ಬರ್ತಿತ್ತು. ಒಂದು ನ್ಯಾಪ್ ಹೊಡೆದೆ, ಪವರ್ ನ್ಯಾಪು. ಎದ್ದಿದ್ದೀನಿ ಈಗ. ವೈಶಾಖ್ ಬರ್ತಾರೆ ರೀಚ್ ಆಗಿದ್ದೀವಿ. ನಾವು ಇಲ್ಲಿಗೆ ಬಂದಿರಬೇಕಂದ್ರೆ ನಮ್ಮ ಟೈಟಲ್ ತಮ್ಮಲ್ಲಿ ನೋಡಿದ್ದೀರಾ, ಸ್ಕೋಡಿ ಬೋಡಿನ ಸೇಲ್ ಮಾಡೋಕ್ಕೆ ಫೈನಲ್ ಟಾಕ್ ಇದೆಯಲ್ಲ, ಅದು ಇಲ್ಲೇ ಇದೆ ಗಾಡಿ. ನಮ್ಮ ಸ್ಕೋಡಿ ಬೋಡಿ ತುಂಬ ದಿನದಿಂದ, ಆಲ್ಮೋಸ್ಟ್ ಒಂದು 3-4 ತಿಂಗಳಿಂದ ಇಲ್ಲೇ ಬಿದ್ದಿದೆ. ಸೊ ಅದರದ್ದು ಏನು ಕತೆ ಅಂತ ನೋಡೋಕ್ಕೆ ಬನ್ನಿ ಹೋಗೋಣ. ಆ್ಯಂಡ್ ಅದಾದಮೇಲೆ ನಾನು ಕೂಲಿ ಮೂವಿಗೆ ಹೋಗಬೇಕು ಅಂತ ಕಾಯ್ತಾ ಇದ್ದೀನಿ.
ಲೆಟ್ಸ್ ಗೋ. ಅದರಲ್ಲಿ ಉಪ್ಪಿ ಸರ್ ಇದ್ದಾರೆ. ಉಪ್ಪಿ ಸರ್ ಹೆಂಗಿದೆ ಆ್ಯಕ್ಷನ್ ನೋಡ್ಕೊಂಬರೋಣ ಬನ್ನಿ ಗೈಸ್. ಫೈನಲಿ ರೀಚ್ ಆಗಿದ್ದೀವಿ. ನಮ್ಮ XUV ಏನು ಅಂತ ನೋಡಿ, ಒಂದಷ್ಟು ಡ್ಯಾಶ್ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ, ಅದು ನೋಡಿ ಅದಾದಮೇಲೆ ನಮ್ಮ ಸ್ಕೋಡಿ ಬೋಡಿ ಅಲ್ಲಿಂತೆ ನೋಡಿ ಅದ್ರ ಹತ್ರ ಹೋಗೋಣ. ಇದಕ್ಕೆ ವಾರ ಇಲ್ಲ, ಇಲ್ಲಿ ಕೆಳಗಿರಬೇಕು, ಅದು ಕಟ್ಟಾಗ್ಬಿಟ್ಟಿದೆ ಬಟನ್ ಒಳಗೆ. ಹಾಂ, ನಮ್ಮ ಕಾರ್ ಇದ್ದಿದ್ರೇ ಎತ್ತಕ್ಕಾಗತ್ತಿಲ್ಲ ಅಂದರೆ ಧೈರ್ಯನೇ ಇರಲ್ಲ ನನಗೆ. ನಮ್ಮ XUVಗೆ ಕಲರ್ ಚೇಂಜ್ ಮಾಡಿಸ್ಬೋದು ಅಂದರೆ ಈ ಕಲರ್ ಟ್ರೈ ಮಾಡ್ಬೋದಾ ಅಂತ. ಈ ಕಲರ್ ಚೆನ್ನಾಗಿರುತ್ತಾ? ಈ ಕಲರ್ ಯಾವುದೇ XUV ಇಲ್ಲ, ಬಟ್ ಜಾತ್ರೆನೂ ಆಗಬಾರ್ದು ಅಂತಿರೋದು ಮೇನು. ನೋಡಿ ಗೈಸ್, ಈ ಕಲರ್ ಬರುತ್ತೆ, ಈ ಕಲರ್ ಬರುತ್ತೆ. ಬೇರೆ ಕಲರ್ ಅದು ಶೈನ್ ಬೇರೆ ಇರುತ್ತೆ ಅನ್ಸುತ್ತಲ್ಲ. ಇದು ಪೇಂಟಾ? ಓಕೆ ನೋಡಿ, ಈ ಥರ ಬರಬೇಕು. ಈ ಕಲರ್ ಆಗಬೇಕು ಅಂದರೆ ಯೋಚನೆ ಮಾಡ್ತಾಯಿದ್ದೀವಿ. ಹಾಂ, ಪೇಂಟ್ ಎಕ್ಸಾಕ್ಟ್ಲಿ ಪೇಂಟ್ ಥರ ಕಾಣುತ್ತೆ. ಗೈಸ್ ಬಂದು ಸ್ಕೋಡಿ ಬೋಡಿ ಕತೆ ನೋಡೋಣ. ಈಗ ಫಸ್ಟು ಡ್ಯಾಶ್ ಕ್ಯಾಮ್ ರೆಡಿ ಮಾಡ್ಕೊಂಡ್ಬಿಡೋಣ ಬನ್ನಿ. ಗೈಸ್ ನೋಡಿ, ಡ್ಯಾಶ್ ಕ್ಯಾಮ್ದು ಬಟನ್ ಕಟ್ ಆಗಿರೋದ್ರಿಂದ ಪ್ರಾಬ್ಲಮ್ ಆಗ್ತಿದ್ದಾರೆ. ಸೊ ಗಾಡಿ ರೆಡಿ ಆಗೋಕ್ಕೆ ಅಮ್ಮಮ್ಮ ಅಂದರೆ ಇನ್ನೂ ಒಂದು ಅರ್ಧ ಗಂಟೆ ಆದರೂ ಬೇಕು. ಅದಕ್ಕೆ ನೋಡಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ಹೋಟೆಲ್ಗೆ ಕ್ಯಾಬಲ್ಲಿ. ನೋಡಿ ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ದುಬೈ ಫೀಲಿಂಗ್ ಬರ್ತಾ ಇದೆ. ದುಬೈಲಿ ಹಿಂಗೆ ಚಿಲ್ ಮಾಡ್ತಿದ್ರಲ್ಲ, ಕ್ಯಾಬ್ ಹತ್ಕೊಂಡು ಸುಮ್ಮನೆ ಹೋಗ್ತಾ ಇದ್ವಿ ಎಲ್ಲಿ ಬೇಕಲ್ಲಿ. ಸೊ ಫೈನಲಿ ಒಂದು ಹೋಟೆಲ್ಗೆ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಇಲ್ಲೊಂದಷ್ಟು ಊಟನ ಆರ್ಡರ್ ಮಾಡಿದ್ದೀವಿ. ನಂಗೆ ಜಾಸ್ತಿ ತಿನ್ನೋಕ್ಕಾಗ್ತಲ್ಲ, ಒಂದು ದೋಸೆ ತೊಗೊಂಡಿದ್ದೀನಿ. ತಿನ್ಬಿಟ್ಟು ಮತ್ತೆ ಗಾಡಿ ರೆಡಿ ಆಗಿದೆಯಾ ಅಂತ ಅಲ್ಲಿ ಹೋಗಿ ನಮ್ಮ ಸ್ಕೋಡಿ ಬೋರ್ಡಿದು ಕತೆ ನೋಡಿ ವಾಪಸ್ ಮನೆಗೆ ಹೋಗ್ಬೇಕು. ನೋಡಿ, ವೈಶಾಖ ರೊಟ್ಟಿ ತೊಗೊಂಡಿದ್ದಾರೆ, ಮತ್ತು ಸ್ಪ್ರೌಟ್ಸ್ ತೊಗೊಂಡಿದ್ದಾರೆ. ಸ್ಪ್ರೌಟ್ಸ್ ಗೈಸ್, ನಾವು ಯಾವುದೋ ಇಷ್ಟು ಬರುತ್ತೆ ಅಂದ್ಕೊಂಡ್ರೆ ನೋಡಿ ಎಷ್ಟು ಉದ್ದ ಇದೆ ಅದು, ಇಲ್ಲಿಂದ ಎಲ್ಲಿಗಿದೆ. ಮುನ್ನಿ ಏನು ತಿನ್ನಾಗಿದ್ದು, ಹೆಂಗೆ ತಿನ್ನೋದಿದ್ದೀನಿ ಈಗ. ಏನೋ ಪಪ್ಪು ರೈಸ್ ಅಂತೆ, ಅದು ತರಿಸಿದ್ದೀವಿ. ಮತ್ತು ಅವ್ರು ಮಸಾಲೆ ದೋಸೆ ತಿಂತಿದ್ದಾರೆ ನೋಡಿ ಯಾರು, ಅದು ನೋಡಿ. ಮತ್ತು ಇದು ರವೆ ದೋಸೆ. ಗೈಸ್, ಡ್ರೈ ಫ್ರೂಟ್ ಮಲೈ ಅಂತೆ. ಇದನ್ನು ತಿನ್ಬಿಟ್ಟೆ ಖಾರ ಹತ್ಕೊಂಡ್ಬಿಡ್ತು ನಾಳೆಗೆ ಎಲ್ಲ, ಅದಕ್ಕೆ ತೊಗೊಂಡಿದ್ದೀವಿ. ಗೈಸ್ ನೋಡಿ, ನಾನು ಲೈಫ್ ಚೇಂಜ್ ಮಾಡಿದ ಬುಕ್ಕು ಇದೆ ಇಲ್ಲಿ. ಎಲ್ಲ ಬುಕ್ ತೊಗೊಂಡೋಗಿಟ್ಟಿದ್ದೀನಿ, ಯಾವುದೂ ಓದಿಲ್ಲ. ಇದಾದಮೇಲೆ ಇದೊಂದೇ ಓದಿದ್ದು ಫುಲ್ಲು. ಗೈಸ್ 2 ಬುಕ್ ತೊಗೊಂಡಿದ್ದೀನಿ. ಇಟ್ಸ್ ದ ಫ್ರಾಗ್ ಮತ್ತು ಇದೊಂದು ವೈಶಾಖರು ಸಜೆಸ್ಟ್ ಮಾಡಿರೋ, ಅದಕ್ಕೆ ತೊಗೊಂಡಿದ್ದೀನಿ. ಟೈಮ್ ಸಿಕ್ಕಿದಾಗ ಓದಬೇಕು. ಗೈಸ್ ತಿಂದುಬಿಟ್ಟು ಹೊರಟ್ವಿ, ಕ್ಯಾಬ್ ಬುಕ್ ಮಾಡೋಣ, ಆಟೋ ಬುಕ್ ಮಾಡೋಣ ಕಾರ್ ಹತ್ರ ಹೋಗೋಕ್ಕೆ ಅಂತ. ಇದರಿಂದ ನಮ್ಮ ವೈಶಾಖರು ಅವ್ರದ್ದು ಇದು ಇದು ಏನಂತಾರೆ ಅದಕ್ಕೆ ಬ್ರೋ, ಗ್ಯಾರೇಜಾ? ಅಲ್ಲ, ಅದಕ್ಕೆ ಮಿಸ್ ಆಗಿಬಿಟ್ಟೆ. ಡೀಟೇಲಿಂಗ್ ಸ್ಟುಡಿಯೋ ಹತ್ರ ಇದೆ. ಗ್ಯಾರೇಜ್ ಅಂತ ಹೇಳಿಲ್ಲ, ಫುಲ್ ಹೇಳಿಲ್ಲ, ಗ್ಯಾ ಅಂತ ಬಂತಷ್ಟೇ. ಸೊ ಡೀಟೇಲಿಂಗ್ ಸ್ಟುಡಿಯೋ ಹತ್ರ ಇದೆ. ಸೊ ಅದಕ್ಕೆ ನಡ್ಕೊಂಡೇ ಹೋಗ್ತಾ ಇದೀವಿ. ಸ್ವಲ್ಪ ಅಂದರೆ ನಡ್ಕೊಂಡು ಹೋಗೋಷ್ಟು ಹತ್ರ ಇಲ್ಲ, ಮುಂದೆಲ್ಲಾದ್ರೂ ಬುಕ್ ಆದರೂ ಆಗ್ಬೋದು ಅಂತ. ಬುಕ್ ಆದರೂ 15 ನಿಮಿಷ 20 ನಿಮಿಷ ತೋರಿಸಿದೆ ಆಟೋ ಬರೋಕ್ಕೇನೆ. ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಲ್ಲಿ. ಬನ್ನಿ ನೋಡೋಣ. ಗೈಸ್ ನಡ್ಕೊಂಡೇ ಬಂದ್ಬಿಟ್ಟಿದ್ವಿ, ಆಟೋ ಸಿಕ್ಕಿಲ್ಲ. ಫೈನಲಿ ರೀಚ್ ಆದ್ವಿ. ಅದು ಎಲ್ಲಿಗೆ, ಇವ್ರ ಸ್ಟುಡಿಯೋಗೆ. ನಮ್ಮ ಕಾರ್ ಅಲ್ಲಿರೋದು. ಇಲ್ಲಿಂದ ವಾಪಸ್ಸಿಗೆ ಅಲ್ಲಿಗೆ ಹೋಗಬೇಕು. ಬನ್ನಿ ಫಸ್ಟ್ ಸ್ಕೋಡಿ ಬೋಡಿ ಏನು ಕತೆ ಅಂತ ನೋಡಿ ನಿಮ್ಗೆ ಹೇಳಿ, ಆಮೇಲೆ ಡೈರೆಕ್ಟಾಗಿ ಹೋಗ್ಬಿಡೋಣ. ಗೈಸ್ ಎಲ್ಲ ಸ್ಕೋಡಿ ಬೋಡಿ ಅಪ್ಡೇಟ್ ಅಂತ ಕೇಳ್ತಿದ್ರಿ. ಇಲ್ಲಿದೆ ನೋಡಿ ನಮ್ಮ ಸ್ಕೋಡಿ ಬೋಡಿ. ಸೊ ಫೈನಲಿ ನಾನು ಡಿಸೈಡ್ ಮಾಡಿದ್ದೇನು ಅಂದರೆ, ಸ್ಕೋಡಿ ಬೋಡಿನ ಸೇಲ್ ಮಾಡಿ ಒಂದು ಹೊಸ EV ಕಾರ್ನ ತೊಗೊಳ್ಳೋಣ ಅಂತಿದ್ದೀನಿ. ಅಂದರೆ ಎಲೆಕ್ಟ್ರಿಕ್ ಕಾರು, ನನಗೆ ಸಿಟಿಲಿ ಓಡಾಡೋಕ್ಕೆ. ನಾವು ಅಪ್ಪ ಅಮ್ಮ ಎಲ್ಲ ಯೂಸ್ ಮಾಡೋ ಥರ ಒಂದು ಆಟೋಮೆಟಿಕ್ ಕಾರ್ ಇದ್ದರೆ ಬೆಟರ್ ಅಂತ. ಇದು ಮ್ಯಾನ್ಯುವಲ್ ಕಾರ್ ಇದು. ಸೊ ಅದಕ್ಕೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಹಾಕಿ, ಇಲ್ಲ ಅಂದರೆ ಒಂದು ಮೇಲ್ ID ಕೊಡ್ತೀನಿ, ಆ ಮೇಲಿಗೆ ಮೇಲ್ ಹಾಕಿ ಇಫ್ ಯು ವಾಂಟ್ ಟು ಬೈ ದಿಸ್ ಕಾರ್. ಈ ಕಾರಲ್ಲಿ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ಕಾರಲ್ಲಿ ಈ ಸೀಟ್ಸ್ ಚೇಂಜ್ ಆಗಿದೆ, ಮತ್ತು ಇದೆಲ್ಲ ಕಲರ್ ಮಾಡಿಸಿದ್ದೀನಿ, ಬ್ಲ್ಯಾಕ್ ಕಲರ್ದು. ಮತ್ತು ಒಳಗೆ ಲೈಟ್ ಹಾಕ್ಸಿದ್ದೀನಿ, ರೂಫ್ ಲೈಟು. ನೀವು ನೋಡಿಲ್ಲ ಅಂದರೆ ನಾನು ಆನ್ ಮಾಡಿ ತೋರಿಸ್ತೀನಿ. ಅದು ಬಿಟ್ಟರೆ ರ್ಯಾಪ್ ಆಗಿದೆ ಫುಲ್ ಗಾಡಿ, ಸಿಲ್ವರ್ ಕಲರು. ಸೊ ಗಾಡಿ ಎಲ್ಲ ಪ್ರಾಪರ್ ಆಗಿದೆ. ನನಗೆ ಈಗ ರೆಡಿ ಆಗಿದೆ ಪ್ರಾಪರಾಗಿ. ಇಷ್ಟು ದಿನ ನಿಂತಿತ್ತು, ನಾನು ತೊಗೊಂಡು ಹೋಗೋಕ್ಕಾಗಿರಲಿಲ್ಲ, ಟೈಮ್ ಇರಲಿಲ್ಲ. ಫೈನಲಿ ಈಗ ಇದನ್ನು ಕೊಟ್ಬಿಟ್ಟು ಒಂದು EV ಕಾರ್ ತೊಗೊಳ್ಳೋಣ ಅಂತ. ಇದು ನನ್ನ ತುಂಬ ಫೇವ್ರೆಟ್ ಕಾರು. ಇದು ಖರ್ಚು ಮಾಡಿರೋಷ್ಟು ನಾನು ಯಾವುದಕ್ಕೂ ಖರ್ಚು ಮಾಡಿಲ್ಲ ಅಂದ್ಕೊಳ್ಳಿ. ನನ್ನ ಮೇಲೂ ನಾನು ಅಷ್ಟು ಖರ್ಚು ಮಾಡ್ಕೊಂಡಿಲ್ಲ, ಅಷ್ಟು ಖರ್ಚು ಮಾಡಿಬಿಡ್ತೀನಿ ಕಾರ್ಗೆ. ಫೈನಲಿ ಇದನ್ನು ಮಾರಬೇಕು ಅಂದಾಗ ಒಂಚೂರು ಬೇಜಾರಾಗುತ್ತೆ. ಬಟ್ ಎನಿವೇಸ್ ಲೈಫಲ್ಲಿ ನೆಕ್ಸ್ಟ್ ಸ್ಟೆಪ್ ತಗೋತಾ ಇರಬೇಕು. ಇದು ಫಸ್ಟ್ ಕಾರ್ ಅಂತೇಳಿ ನಾನು ಸೆಂಟಿಮೆಂಟ್ ಇಟ್ಕೊಂಡಿದ್ದೆ ಇಷ್ಟು ದಿನ. ಬಟ್ ಇವಾಗ ಒಂದು EV ಕಾರ್ ನಮ್ಮ ಮನೇಲಿ ಬೇಕಾಗಿರೋದ್ರಿಂದ ಥಿಂಕಿಂಗ್ ಟು ಸೆಲ್ ದಿಸ್. ಫೈನಲಿ ನೋಡಿ ಗೈಸ್, ನೋಡಿ ಆ ಲೈಟ್ ತೋರಿಸ್ತೀನಿ ಕೊಡಿ. ನೋಡಿ ಹಿಂಗಿದೆ, ಮೇಲೆಲ್ಲ ಲೈಟ್ಸ್ ಹಾಕ್ಸಿದ್ದೀನಿ. ಯಾಕೋ ಈ ಕಾರ್ದು ನನಗೂ ಆಗಿ ಬಂದಿಲ್ಲ, ಅದಕ್ಕೆ. ಸೊ ತುಂಬ ಖರ್ಚು ಮಾಡಿ ಈ ಕಾರ್ನ ತುಂಬ ಮನಸ್ಸಿಂದ ರೆಡಿ ಮಾಡಿಸಿದ್ದು. ಹಿಂಗೇ ಬೇಕು ನನಗೆ ಅಂತ. ಲೈಟ್ಸ್ ಆಗಲಿ,
ಮತ್ತು ಒಳಗಡೆ ಈ ಕಲರ್ ಎಲ್ಲ ಇದೆಯಲ್ಲ, ಇದೆಲ್ಲ ಇದೇ ಕಲರ್ ಬೇಕು, ಸೀಟು ಇದೇ ಕಲರ್ ಬೇಕು ಅಂತ ಮಾಡಿಸಿದ್ದು. ಸೊ ಫೈನಲಿ ಇನ್ನು ಸೇಲ್ ಮಾಡ್ತಾ ಇದ್ದೀನಿ. ಯಾರಿಗೂ ಇಂಟ್ರೆಸ್ಟ್ ಇದೆ ರೀಚ್ ಔಟ್. ನೋಡಿ ಇದು ಹಾಕ್ಸಿದ್ದೀವಿ, ಸ್ಪಾಯ್ಲರ್ ಹಾಕ್ಸಿದ್ದೀನಿ. ಮತ್ತು ಬ್ರೋ ಮುಂದೆಗಡೆ ಇದೆಲ್ಲ ಅಂತಾರೆ ಅದಕ್ಕೆ ಏನದು ಸ್ಪ್ಲಿಟ್ಟರ್ಸ್, ಮತ್ತು ಲೈಟ್ಸ್ ಎಲ್ಲ ಚೇಂಜ್ ಮಾಡಿಸಿದ್ದೀವಿ, ತುಂಬ ಮಾಡಿಸಿದ್ದೀವಿ. ಬನ್ನಿ ಈಗ ಹೋಗೋಣ, ನಮ್ಮ XUV ಹತ್ರ ಹೋಗ್ಬೇಕು. ಲೆಟ್ಸ್ ಗೋ. ವಿಶಾಖ್ ಬ್ರೋ, ಥ್ಯಾಂಕ್ ಯು. ಸಿಗೋಣ, ಟೇಕ್ ಕೇರ್. ಬನ್ನಿ ಆ ಕಡೆ ಬಂದರೆ. ಬಾಯ್. ಸೊ ಫೈನಲಿ ನಮ್ಮ ಕಾರ್ದು ಎಲ್ಲ ಇಶ್ಯೂ ಸಾಲ್ವ್ ಆಯಿತು. ಇದೊಂದು ವರ್ಕ್ ಆಗ್ತಿರಲಿಲ್ಲ, ಅದನ್ನು ಸರಿ ಆಗೋಯ್ತು. ಇದು ನಾನು ಮಾಡಿಸ್ಬೇಕು ಅಂತಲೇ ಬಂದಿಲ್ಲ, ಅದು ಆಕ್ಸಿಡೆಂಟಲ್ ಆಗಿ ಇವತ್ತು ಹೆಂಗಿಂಗೋ ಆಗಿ ಏನೇನೋ ಆಗಿ ಇದನ್ನು ಮುಗ್ದೋಯ್ತು. ಫೈನಲಿ ಬನ್ನಿ ಈಗ ಮನೆಗೆ ಹೋಗ್ಬೇಕು. ಲೆಟ್ಸ್ ಗೋ. ನೋಡಿ ಫೈನಲಿ ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ನಮ್ಮ ಅಮ್ಮ ಮುಖ ನೋಡೋದೇ ಒಂಥರ ಖುಷಿ ಗೈಸ್. ನಮ್ಮ ಅಮ್ಮದು ಆ ಕೆಟ್ಟ ಮುಖ, ಕೆಟ್ಟ ಸ್ಮೈಲ್ ಇದೆಯಲ್ಲ ನೋಡಿ ಗಾಯ್ಸ್, ಆ ಸ್ಮೈಲ್ ತೋರಿಸಿ, ಸ್ಮೈಲ್ ಅದು ನೋಡೋದೇ ಒಂಥರ ಖುಷಿ ಗಾಯ್ಸ್. ಬಂದು ಗಾಯ್ಸ್ ಬರೋ ಅಷ್ಟರಲ್ಲಿ ಎಷ್ಟಾಯ್ತು ಅಂದರೆ ಟೈಮು 10:15 ಆಗಿದೆ. ಸಾಕಾಗಿ ಹೋಗುತ್ತಪ್ಪ. ಟ್ರಾಫಿಕ್ಕು ಒಂದೇ ಹೆಂಗೆ ಅಂದರೆ ಇಲ್ಲಿಂದ ಮೈಸೂರಿಗೆ ಹೋಗ್ಬಿಡೋದಂತೆ, ಅಷ್ಟು ಟ್ರಾಫಿಕ್. ಅಂದರೆ ಇಲ್ಲಿಂದ ಮೈಸೂರಿಗೆ ಹೋದ್ರೂ ಅದೇ ಜಾಮಿಂದನೇ ಹೋಗ್ಬೇಕು ನಾನು. ಬಟ್ ಸಕ್ಕ ಟ್ರಾಫಿಕ್ ಇದೆ ಗೈಸ್. ಸಿಟಿಲಂತೂ ಓಡಾಡೋಕ್ಕಾಗ್ತಾಯಿಲ್ಲ, ಆ ಥರ ಟ್ರಾಫಿಕ್ ಆಗ್ಬಿಟ್ಟಿದೆ ಇತ್ತೀಚೆಗೆ. ಸೊ ಓಕೆ, ಅದಕ್ಕೆ ಒಂದು ಚಿಕ್ಕ ಕಾರ್ ತೊಗೋಬೇಕು ಅಂತಿರೋದು. ದೊಡ್ಡ ಕಾರ್ ಅಲ್ವಾ, ನುಗ್ಗೋಕ್ಕಾಗಲ್ಲ ಎಷ್ಟೋ ಕಡೆ. ದೊಡ್ಡ ಕಾರ್ ಆ್ಯಂಡ್ ಮೇಂಟೆನೆನ್ಸ್ ಜಾಸ್ತಿ, ಫ್ಯೂಲ್ ಜಾಸ್ತಿ ತೊಗೊಳುತ್ತೆ, ಮೈಲೇಜು ಕಮ್ಮಿ. ಸೊ ತುಂಬ ಕತೆಗಳಿದ್ದಾವೆ. ನೋಡೋಣ ಮುಂದೆ. ಎಲೆಕ್ಟ್ರಿಕ್ ಕಾರ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೀವು ಕಾಮೆಂಟ್ ಹಾಕಿ ಯಾವ ಎಲೆಕ್ಟ್ರಿಕ್ ಕಾರ್ ತೊಗೋಬೋದು ಅಂತ, ಯಾರು ಕಾರ್ ಫ್ರೀಕ್ಸ್ ಇದ್ದರೆ. ಇಲ್ಲಿ ಡೇ 4 ಆಫ್ ನ್ಯೂ ಬೈಕ್ ನೋಡಿ. ಡೇ 1 ಏನು ವಾಶ್ ಮಾಡಿದ್ದು, ಹುಷಾರಿಲ್ಲ ಅಂತ ಮೇ ಬಿ ಹಂಗೆ ಮಲಗಿದ್ದಾಳೆ ಅನ್ಸುತ್ತೆ ನಮ್ಮ ಅಕ್ಕ. ಇಲ್ಲ ಅಂದರೆ ವಾಶ್ ಮಾಡ್ತಿದ್ಲು. ಬೆಳಗಿಂದ ಅವಳು ಮಲಗಿದ್ದೆ, ನಾನು ಮಲಗಿದ್ದೆ, ಎಲ್ಲ ಮಲಗಿದ್ದಾರೆ ಮನೇಲಿ. ಎಲ್ರಿಗೂ ಹುಷಾರಿಲ್ಲ, ಇನ್ನು ನನಗೂ ಹುಷಾರಿಲ್ಲ. ಎಷ್ಟು ಟಿಪಿಕಲ್ ಇಂಡಿಯನ್ ಫ್ಯಾಮ್ಲಿ ನೋಡಿ. ಎಲ್ಲಿ ಬಟ್ಟೆ ಒಣಗಾಕೋರು ನೋಡಿ. ಸೀಮಾ ಸೋನು ಹೌ ಆರ್ ಯು? ಓ ಗೈಸ್, ಇವಳಿಗೆ ಎಫೆಕ್ಟ್ ಆಗಿದೆ. ಟ್ಯಾಬ್ಲೆಟ್ ತಿಂತಿದ್ಯಾ? ಇಂಜೆಕ್ಷನ್ನು ಹೋಗತ್ತಾನೆ ಡಾಕ್ಟ್ರ್ ಹತ್ರ. ಗಾಯ್ಸ್ ನಮ್ಮ ಮನೇಲಿ ನಾನು ಒಬ್ಬನೇ ಗಟ್ಟಿ ಗಾಯ್ಸ್, ಪ್ರೂವ್ ಆಗೋಯ್ತು. ಎಲ್ರಿಗೂ ಜ್ವರ ಬಂದಿದೆ, ಎಲ್ರು ಟ್ಯಾಬ್ಲೆಟ್ ತಿಂದಿದ್ದಾರೆ. ನಾನು ಒಬ್ಬನೇ ಏನೋ ಮಾಡ್ದು, ಏನೂ ಆಗ್ದಿರ ಈ ಕಲ್ಪ್ರೇಟ್ ಇಂದನೆಲ್ಲರೂ ಸ್ಪ್ರೆಡ್ ಆಗಿದ್ದು. ನೋಡಿ ಈ ಮುಖ ನೋಡ್ಕೊಳ್ಳೆ. ಈ ಈ ಈ ಈ ಈ ಈ ಅಲ್ಲ, ಮನ್ಸಲ್ಲಿ ಕೆಟ್ಟ ಮಾತು ಬೇಕು ಅಂತ ಇದ್ದೀನಿ. ವ್ಲಾಗಲ್ಲಿ ಫ್ಯಾಮಿಲಿ ನೋಡ್ತಾರೆ ಅಂತ ಭಯಕ್ಕಾಗಲ್ಲ. ಈ ಮಗದಿಂದ ಸ್ಪ್ರೆಡ್ ಆಗಿದ್ದು, ಇವನಿಂದಾನೇ ಸ್ಪ್ರೆಡ್ ಆಗಿದ್ದು. 1000 ಸರಿ ಹೇಳ್ತೀನಿ ನಾನು. ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ಜಿಂಕೆ ಥರ ಓಡಾಡ್ಕೊಂಡು ಎಗರಾಡ್ಕೊಂಡು ಓಡಾಡ್ತಿದ್ಲು ನೋಡಿ. ಬೆಡ್ ಸೇರ್ಕೊಳ್ಳೋ ಥರ ಮಾಡ್ಬಿಟ್ಟ. ಬೆಡ್ ಮೇಲೆ ಎದ್ದೇ ಇಲ್ಲ ಬೆಳಗಿಂದ ನಮ್ಮ ಅಕ್ಕ. ಅಯ್ಯೋ ಬೆಳಕು. ಏಯ್ ಹೋಗಿಲ್ಲ ಕಣೋ, ಮಲಗಿರೋದು. ಹೋಗಿರೋ ರೇಂಜಿಗೆ ಬಿಲ್ಡಪ್ ಕೊಡ್ತಾನ ಅಂತ. ಡೈಲಿ ಜಾಲಿ, ಲೈಫೇ ಖಾಲಿ ನಿನ್ನದೇ.